ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾರ್ಪಡದ ತಂದೆ, ಮಹೋನ್ನತನೇ, ಮಹಿಮೆಗೆ ಪಾತ್ರನೇ. ಓ ಹಾಲೆಲೂಯಾ, ಆರಾಧನೆ, ಆರಾಧನೆ, ಆರಾಧನೆ. Thank you, Jesus. Thank you, Jesus. Thank you, Jesus. Thank you, Lord. Hallelujah, 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 hallelujah. Ori baba makashikala tura rabori andara rabagala garagara. Dinga dara namako shikal bori andara namako ragala garaga. Garadura namako ragala gala 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 gala. Hallelujah, hallelujah. Hallelujah, hallelujah. Hallelujah. ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವ ಕಾಲ ದಿನವೆಲ್ಲ. ಹೌದು ಡ್ಯಾಡಿ, ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವ ಕಾಲ ದಿನವೆಲ್ಲ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ. ಡ್ಯಾಡಿ, ನಿನ್ನೊಂದಿಗೆ ನಾ ನಡೆಯುವೆ, ಕಾಲ ದಿನವೆಲ್ಲ. ಕಾದಿರುವೆ ಕಣ್ಣೀರು ಬಾರದಂತೆ, ಕೈದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಹನೋಕ ನಡೆದ ನಿನ್ನೊಂದಿಗೆ, ನಿನ್ನ ಜೊತೆಯಲ್ಲೇ ಕರೆದುಕೊಂಡೆ. ಪ್ರಧಾನ ಕುರುಬನು ನಿನ್ನ ಬರೋಣದಲ್ಲಿ, ಮಹಿಮೆಯ ಕಿರೀಟ ನನ್ನ ತಲೆ ಮೇಲೆ. ಹನೋಕ ನಡೆದ ನಿನ್ನೊಂದಿಗೆ, ಜೊತೆಯಲ್ಲೇ ಕರೆದುಕೊಂಡೆ. ಪ್ರಧಾನ ಕುರುಬನು ನಿನ್ನ ಬರೋಣದಲ್ಲಿ, ಮಹಿಮೆಯ ಕಿರೀಟ ನನ್ನ ತಲೆ ಮೇಲೆ. ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಎಸ್ ಡ್ಯಾಡಿ, ಕಾದಿರುವೆ ಕಣ್ಣೀರು ಬಾರದಂತೆ. ಹೌದು ಡ್ಯಾಡಿ, ಹೌದು, ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು,
ಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನೋಹನು ನಡೆದು ನಿನ್ ಕಣ್ಗಳಲ್ಲಿ ಕೃಪೆಯನ್ನು ಹೊಂದಿದನು. ಕುಟುಂಬವಾಗಿ ನಾವೇ ಒಳಗಿಟ್ಟು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನೋಹನು ನಡೆದ ನಿನ್ ಕಣ್ಗಳಲ್ಲಿ ಕೃಪೆಯನ್ನು ಹೊಂದಿದನು. ಕುಟುಂಬವಾಗಿ ನಾವೇ ಒಳಗಿಟ್ಟು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ಎಸ್ ಡ್ಯಾಡಿ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಅಬ್ರಹಾಮ ನಡೆದ ನಿನ್ನೊಂದಿಗೆ ಸ್ನೇಹಿತನೆಂದು ಕರೆದೆ. ನಿನ್ನೆಲ್ಲ ಕಾರ್ಯವ ಮರೆ ಮಾಡದೆ ನಿನ್ನ ಯೋಜನೆ ಎಲ್ಲವ ತಿಳಿಸಿದೆ. ಅಬ್ರಹಾಮ ನಡೆದ ನಿನ್ನೊಂದಿಗೆ ಸ್ನೇಹಿತನೆಂದು ಕರೆದೆ. ನಿನ್ನೆಲ್ಲ ಕಾರ್ಯವ ಮರೆ ಮಾಡದೆ ನಿನ್ನ ಯೋಜನೆ ಎಲ್ಲವ ತಿಳಿಸಿದೆ. ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಪ್ರಿಯನೇ ನನ್ನೇಸುವೆ. ನನ್ನ ಪ್ರಿಯನೇ ನನ್ನೇಸುವೆ. ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ. ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ. ಎಂದೆಂದು ನನ್ನ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಡ್ಯಾಡಿ ಹೌದು, ನನ್ನ ಕಣ್ಣೆದುರು ನೀನೇ. ಹೌದು ಡ್ಯಾಡಿ, ನನ್ನ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ.
ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ ನಿನ್ನ ಸಮ್ಮುಖದಲ್ಲಿ ಡ್ಯಾಡಿ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಹೌದು ರಾಜ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ನನ್ ಹೃದಯ ಹರ್ಷಿಸಿದೆ, ನನ್ ಮನವು ನಲಿದಾಡಿದೆ. ಎಸ್ ಡ್ಯಾಡಿ, ನನ್ ಹೃದಯ ಹರ್ಷಿಸಿದೆ, ನನ್ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ನನ್ನ ಸ್ವಾಸ್ಥ್ಯ ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ. ನನ್ನ ಸ್ವಾಸ್ಥ್ಯ ಡ್ಯಾಡಿ, ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ. ನನ್ನಲ್ಲೇ ನೆಲೆಸಿರುವೆ, ಕೊರಗೆ ಹೋಗಲಾರೆ. ನಿನ್ನಲ್ಲೇ ನೆಲೆಸಿರುವೆ, ಕದಲಿನ ಹೋಗಲಾರೆ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ.
ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ನನ್ ಕುರುಬ ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ಹೌದು ಡ್ಯಾಡಿ, ನನ್ ಕುರುಬ ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ಹೌದು ಡ್ಯಾಡಿ, ಓ ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಹೌದು ಡ್ಯಾಡಿ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಹಲ್ಲೆಲೂಯಾ. ನನ್ ತಂದೆ ನೀನೇ ಅಯ್ಯ, ನನ್ನ ಕಾಯ್ವ ನನ್ ತಂದೆ, ನನ್ ತಂದೆ ನೀನೇ ಅಯ್ಯ, ನನ್ನೆಲ್ಲ ಆಸ್ತಿ ನೀನೇ. ಹೌದು ಡ್ಯಾಡಿ, ನನ್ ತಂದೆ ನೀನೇ ಅಯ್ಯ, ನನ್ನೆಲ್ಲ ಆಸ್ತಿ ನೀನೇ. ಹಲ್ಲೆಲೂಯಾ. ನನ್ ತಂದೆ ನೀನೇ ಅಯ್ಯ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಆಸ್ತಿ ನೀನೇ, ನೀನೇ ನನ್ನ ಸಂಪತ್ತು, ನೀನೇ ನನ್ನ ಸೌಭಾಗ್ಯ, ನೀನೇ ನನ್ನ ಭರವಸೆ, ನನ್ನ ಭವಿಷ್ಯದ ಆಧಾರ. ವಂದನೆ ವಂದನೆ. ಹಲ್ಲೆಲೂಯಾ. ನನ್ ಪ್ರಿಯನೇ ನನ್ ಯೇಸುವೇ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ
ನೀನೇ ಅಯ್ಯ. ಹಾಲೆಲೂಯ. ನನ್ನ ಮುಂದೆ ನೀನೇ, ನನ್ನ ಕಣ್ಣೆದುರು ನೀನೇ, ನನ್ನ ಜೀವಮಾನದಲ್ಲಿ ನೀನೇ ನನ್ನ ಮುಂದೆ. ಹಾಲೆಲೂಯ. ಉನ್ನತನಾದ ದೇವರೇ, ಸರ್ವಶಕ್ತನೇ, ಸಾರ್ವಭೌಮನೇ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಕಟವಾಗಿ ಡ್ಯಾಡಿ ಜೊತೆಲೇ ಮಾತಾಡುವ. ಹಾಲೆಲೂಯ. ನನ್ನ ಸೌಭಾಗ್ಯ, ಓ ನನಗಿರುವಂಥ ಭರವಸೆ, ಹಾಲೆಲೂಯ, ನನಗಿರುವಂಥ ನಿರೀಕ್ಷೆ ನೀನೇ ಏಸಪ್ಪ. ಓ ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಓ ಹಾಲೆಲೂಯ. ಜಿಬಾರಾಬೋರಿ ಆಂದರ ನಮಕರ ಕಲ ಲಿಂಬಾರಾಬೋರಿ ಆಂದರ ರಬೋಗರ ದೂರ ಶಿಮಕ್ಕ ದೂರ ನಮಕರ ದೂರ ನರವ. ಓ ಹೋ 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 ಹೋ. ದುರರರಬೋಲ ಬರ 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 ಶಿಬರಬೂರಿ ಅಂದರರಬು ಗರ ಗಲ 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 ಗರ ದೂರರಬ ಗರು ಗಲ ಗರ ಗರ ದೂರ ನಮಕ ಶಿಕಲ ಗುರ ಗಲ ದೀಪ ಮಮ 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 ಬಮ ಮಮ ಕಸು ಗುರ ಗರ. ಥ್ಯಾಂಕ್ ಯು ಜೀಸಸ್. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ 1 ಕೊರಿಂಥ 1ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಪುನಃ ಓದೋಣ. 1 ಕೊರಿಂಥ 1:18. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ ದೇವರ ಶಕ್ತಿಯಾಗಿದೆ. ಶಿಲುಬೆಯ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತು, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ ಅದು ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದೇವರ ಯೋಜನೆಗಳು ಮನುಷ್ಯನ ಆಲೋಚನೆಗೆ ಎಟುಕಿಸಿದವು. ಶಿಲುಬೆ ಅಂತ ಹೇಳುವಾಗ ಅದರಲ್ಲಿ ಏನು ವಿಶೇಷವಾಗಿ ಲೋಕದವರಿಗೆ ಕಾಣೋದಿಲ್ಲ, ಆದರೆ ಅದರಲ್ಲೇ ನಮಗೆ ಬೇಕಾದಂಥ ಎಲ್ಲ ಎನರ್ಜಿ ಸಿಗುವಂಥ ಎನರ್ಜಿ ಸೋರ್ಸ್ ಆಗಿ ಶಿಲುಬೆ ಬೆಳಗುವುದನ್ನು ನಾವು ಕಾಣ್ತೇವೆ. ಹಲ್ಲೆಲೂಯ. ಶಿಲುಬೆ ಅಂತ ಹೇಳುವಾಗ ನಾವು ಸ್ಪಷ್ಟವಾಗಿರಬೇಕು. 2000 ವರ್ಷಗಳ ಹಿಂದೆ ಯೇಸು ಬಲಿಯಾದ ಆ ಘಟನೆ, ಆ ಶಿಲುಬೆಯ ಮರಣ. ಹಲ್ಲೆಲೂಯ. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನವನ್ನು ಈ ದಿನದ ನಮ್ಮ ಧ್ಯಾನಕ್ಕಾಗಿ ಮುಂದುವರಿಸಿದ ಭಾಗವಾಗಿ ಓದೋಣ. ಮತ್ತಾಯ 27. ಮತ್ತಾಯ 27:46. 45-46 ಓದುವ. ಮತ್ತಾಯ 27:45-46. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಆಮೇನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಶಿಲುಬೆ, ಈ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಏಲಿ ಏಲಿ ಲಾಮಾ ಸಬಕ್ತಾನಿ ಎಂಬುದಾಗಿ ಕೂಗಿದನು. ಅದರ ಅರ್ಥ ಕೂಡ ಅಲ್ಲೇ ಇದೆ. ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಯೇಸು, ನಾನು ನನ್ನ ತಂದೆಯು ಒಂದೇ ಆಗಿದ್ದೇವೆ. ನನ್ನನ್ನು ನೋಡುವವನು ನನ್ನ ತಂದೆಯನ್ನು ನೋಡಿದ್ದಾನೆ.
ಎಂಬುದಾಗಿ ತಂದೆಯೊಂದಿಗಿನ ಅನ್ಯೋನ್ಯತೆಯನ್ನು ಸತತವಾಗಿ ಸಾರುತ್ತಾ ಬಂದಂತಹ ಯೇಸು ಈ ಸಂದರ್ಭದಲ್ಲಿ ಈ ಶಿಲುಬೆಯ ಮೇಲೆ ಒಂದು ಭಯಂಕರವಾದ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಏಲಿ ಏಲಿ ಲಾಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿ. ಪ್ರಿಯರೇ, ಗಮನಿಸಬೇಕಾದ ಬಹಳ ಮುಖ್ಯವಾದ ಒಂದು ಅಂಶ, ಯೇಸು ಶಿಲುಬೆಯಲ್ಲಿ ಅನುಭವಿಸಿದ ಕಾರ್ಯಗಳು ಅದು ನಮ್ಮ ಜೀವಿತಕ್ಕೆ ಎಷ್ಟು ಅನುಕೂಲವು ಪ್ರಯೋಜನವುಳ್ಳದೆಂಬುದನ್ನು ನಮಗೆ ದೇವರ ವಾಕ್ಯ ಸಾರುತ್ತಲೇ ಬರ್ತಾ ಇದೆ. ಈ ಶಿಲುಬೆ ಲೋಕದವರಿಗೆ ಹುಚ್ಚು ಮಾತಾಗಿ ಕಾಣ್ಬೋದು, ಆದರೆ ಇದರಲ್ಲೇ ನಮಗೆ ಭವಿಷ್ಯವೇ ಅಡಗಿದೆ. ನೋಡಿ, ಈ ಶಿಲುಬೆಯಲ್ಲಿ ಯೇಸು ಈ ಸ್ಟೇಟ್ಮೆಂಟನ್ನು ಹೇಳಬೇಕಾದ್ರೆ ನಮಗಾಗಿ ಆತನು ಸಾಧಿಸಿದ ಸಾಧನೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದರೆ ತಂದೆ ತನ್ನನ್ನು ಕೈ ಬಿಟ್ಟಿರುವುದಾಗಿ, ತಂದೆಗೂ ತನಗೂ ಇರುವಂತಹ ಆ ಒಂದು ಸಂಪರ್ಕ ಕಡಿದು ಹೋಗಿದ್ದಾಗಿ, ತಂದೆಯ ಸಹಾಯ ತನಗೆ ಸಿಕ್ಕಿಲ್ಲವೆಂಬುದಾಗಿ ಯೇಸು ಸ್ವಾಮಿ ಟೋಟಲ್ ಆಗಿ ಕೈ ಬಿಡಲ್ಪಟ್ಟಂಥ ಸ್ಥಿತಿಯನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ. ಹಾಗಾದರೆ ತಂದೆ ಯೇಸುವನ್ನು ಕೈ ಬಿಟ್ಟಿದ್ದಾರಾ? ಹೌದು, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಮಗಾಗಿ ಯೇಸು ಕೈ ಬಿಡಲ್ಪಟ್ಟಂಥ ಸ್ಥಿತಿಯನ್ನು ಅಂಗೀಕರಿಸಿದರು. ತಂದೆಯಿಂದ ನಿರಾಕರಿಸಲ್ಪಟ್ಟಂತಹ ಸ್ಥಿತಿ. ಯಾಕಂತ ಹೇಳಿದ್ರೆ ಯೇಸು ಶಿಲುಬೆಯಲ್ಲಿ ಕಾಣಿಸಿಕೊಂಡಿದ್ದು ಇಡೀ ಲೋಕದ ಪಾಪದ ಶಿಕ್ಷೆಯನ್ನು ಹೊತ್ತವನಾಗಿ. ನಾವು ಹಬಕ್ಕೂಕನ ಪುಸ್ತಕ 1ನೇ ಅಧ್ಯಾಯದಲ್ಲಿ 13ನೇ ವಚನವನ್ನು ನಾವು ನೋಡುವಾಗ, ಹಬಕ್ಕೂಕ 1:13, ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ, ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ, ಕೆಡುಕನ್ನು ಕಟಾಕ್ಷಿಸಲಾರದವನೇ, ಕೆಡುಕನ್ನು ಕಟಾಕ್ಷಿಸಲಾರದವನೇ. ಸಾಕು, ಕೇಡನ್ನು ನೋಡಲಾರದ, ಪಾಪವನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನು. ಯೇಸು ಶಿಲುಬೆಯಲ್ಲಿ ಯೇಸು ಪಾಪ ಮಾಡಲಿಲ್ಲ, ಆದರೆ ಇಡೀ ಲೋಕದ ಪಾಪದ ಆ ಶಿಕ್ಷೆಯನ್ನು ತಾನು ಹೊತ್ತುಕೊಂಡವರಾಗಿ ಆ ಶಿಲುಬೆಯಲ್ಲಿ ಕಾಣಿಸಿಕೊಂಡರು. ಪಾಪವನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯಿಲ್ಲದ ತಂದೆ ಆ ಒಂದು ಕ್ಷಣ ತನ್ನ ಏಕ ಮಗನಾಗಿದ್ದರೂ ಕೂಡ ಆ ಪಾಪದ ಲೋಕದ ಪಾಪದ ಆ ಸ್ಥಾನದಲ್ಲಿ ನಮ್ಮೆಲ್ಲರ ನಾವು ನಿಲ್ಲಬೇಕಾದ ಆ ಸ್ಥಾನದಲ್ಲಿ ತನ್ನ ಮಗ ನಿಂತಿರುವುದನ್ನು ನೋಡುವಾಗ ಆತನು ಒಂದು ನಿಮಿಷ ಕಣ್ಣು ಮುಚ್ಚಿರ್ಬೋದು. ತನ್ನ ಏಕೈಕ ಮಗನೆಂದು ನೋಡದೆ ಶಿಲುಬೆ ಮರಣಕ್ಕೆ ಬಿಟ್ಟಿರ್ಬೋದು. ಹೌದು, ಜೀಸಸ್ ವಾಸ್ ರಿಜೆಕ್ಟೆಡ್ ಸೊ ದಟ್ ವಿ ಮೈಟ್ ಬಿ ಅಕ್ಸೆಪ್ಟೆಡ್. ನಾವು ಅಂಗೀಕರಿಸಲ್ಪಡುವಂತೆ ಯೇಸು ಅಲ್ಲಿ ಸಂಪೂರ್ಣವಾಗಿ ಕೈ ಬಿಡಲ್ಪಟ್ಟರು, ಸಂಪೂರ್ಣವಾಗಿ ತ್ಯಜಿಸಲ್ಪಟ್ಟರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ. ಇವತ್ತು ನೀವು ನಾನು ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿಲ್ಲ, ನೀವು ನಾನು ಅಂಗೀಕರಿಸಲ್ಪಟ್ಟ ಸ್ಥಿತಿಯಲ್ಲಿ ಇಟ್ಟಿದ್ದೇವೆ. ನಿಮ್ಮನ್ನು ನನ್ನನ್ನು ಕರ್ತನು ತಂದೆ ಅಂಗೀಕರಿಸಬೇಕನ್ನುವ ಸಲುವಾಗಿ ಯೇಸು ರಿಜೆಕ್ಟ್ ಮಾಡಲ್ಪಟ್ಟನು, ತ್ಯಜಿಸಲ್ಪಟ್ಟನು, ಕೈ ಬಿಡಲ್ಪಟ್ಟನು. ಈ ಶಿಲುಬೆ ಏನು ಹೇಳ್ತದೆ? ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ತಂದೆಯ ಮುಂದೆ ಅಂಗೀಕರಿಸಲ್ಪಟ್ಟಿದ್ದೇವೆ. ನಿಜವಾಗ್ಲೂ ನಾವು ತಳ್ಳಲ್ಪಡಬೇಕಾಗಿತ್ತು, ನಾವು ಕೈ ಬಿಡಲ್ಪಡಬೇಕಾಗಿತ್ತು. ನಾವು ಈ ಶಬ್ದವನ್ನು ಹೇಳಿ ಏಲಿ ಏಲಿ ಲಾಮ ಸಬಕ್ತಾನಿ ಅಂತ ಹೇಳಿ ನಾವು ಕೂಗಬೇಕಾಗಿತ್ತು. ಆದರೆ ನಮ್ಮ ಸ್ಥಾನವನ್ನು ಯೇಸು ಈ ಶಿಲುಬೆಯಲ್ಲಿ ವಹಿಸಿಕೊಂಡನು. ಹಲ್ಲೆಲೂಯಾ. ಇವತ್ತು ನಮ್ಮಲ್ಲಿ ಯಾರು ಕೂಡ ಕೈ ಬಿಡಲ್ಪಟ್ಟಿದ್ದೇನೆ, ನನಗೆ ಯಾರೂ ಇಲ್ಲ, ನನ್ನನ್ನು ಎಲ್ಲರೂ ತಳ್ಳಿಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡಬೇಕಾಗಿಲ್ಲ. ನಮ್ಮನ್ನು ಪ್ರೀತಿಯಿಂದ ಸ್ವೀಕರಿಸುವ ತಂದೆ ಇದ್ದಾರೆ. ಯಾಕಂದರೆ ನಿಮ್ಮನ್ನು ನನ್ನನ್ನು ಸ್ವೀಕರಿಸಬೇಕನ್ನುವುದಕ್ಕಾಗಿ ನಿಮ್ಮ ಮೇಲೆ ನನ್ನ ಮೇಲೆ ಇದ್ದಂತಹ ಎಲ್ಲ ರಿಜೆಕ್ಷನ್, ಎಲ್ಲ ತಳ್ಳಲ್ಪಡಲಿಕ್ಕೆ ಇದ್ದಂತಹ ಎಲ್ಲ ಅಶುದ್ಧದ ಅರ್ಹತೆ ಎಲ್ಲವನ್ನು
ತನ್ನ ಏಕ ಮಗನಾದಂಥ ಯೇಸುವಿನ ಮೇಲೆ ಹಾಕಿ ನಮ್ಮನ್ನು ಅಂಗೀಕರಿಸಿಕೊಟ್ಟಿದ. ನಾವು ಅಂಗೀಕರಿಸಲ್ಪಡುವಂತೆ ಯೇಸು ಅವತ್ತು ಕೈ ಬಿಡಲ್ಪಟ್ಟರು, ತ್ಯಜಿಸಲ್ಪಟ್ಟರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸದಾ ತಂದೆಯೊಂದಿಗಿನ ಅನ್ಯೋನ್ಯತೆಯನ್ನು ಅನುಭವಿಸಿದ ಯೇಸು ಹೇಗಾದರೂ ನಿಮ್ಮನ್ನು ನನ್ನನ್ನು ರಕ್ಷಿಸಬೇಕೆಂಬ ಸಲುವಾಗಿ ಆ ಒಂದು ಕಠಿಣವಾದಂಥ ಕ್ರೂರವಾದಂಥ ಸ್ಥಿತಿ, ಯೇಸುವಿಗೆ ಚಡಿಗಳಿಂದ ಹೊಡೆದಿದ್ದಾಗಲಿ, ಮುಳ್ಳಿನ ಕಿರೀಟ ಆಗಲಿ, ಅದೆಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ನಷ್ಟ ಯಾವುದಂದರೆ ತಂದೆಯಿಂದ ರಿಜೆಕ್ಟ್ ಮಾಡಲ್ಪಟ್ಟಂತಹ ಆ ಸ್ಥಿತಿ. ಹಲ್ಲೆಲೂಯ. ತಂದೆಯಿಂದ ಟೋಟಲಿ ಕೈ ಬಿಡಲ್ಪಟ್ಟಂಥ ಸ್ಥಿತಿ ಯೇಸುವಿಗೆ ಬಹಳ ನೋವು, ವೇದನೆ. ಅದನ್ನು ಕೂಡ ನಮಗೋಸ್ಕರ ಯೇಸಪ್ಪ ಸಹಿಸಿಕೊಂಡರು ಆ ಶಿಲುಬೆಯಲ್ಲಿ. ಶಿಲುಬೆಯನ್ನು ನೋಡುವಾಗ ನಾವು ತಂದೆಯಿಂದ ಅಕ್ಸೆಪ್ಟ್ ಮಾಡಲ್ಪಟ್ಟಿದ್ದೇವೆ. ವಿ ಆರ್ ಅಕ್ಸೆಪ್ಟೆಡ್ ಇನ್ ಜೀಸಸ್ ಥ್ರೂ ದ ಕ್ರಾಸ್. ಹಲ್ಲೆಲೂಯ. ಲೋಕದವರಿಗೆ ಇದು ಗೊತ್ತಿಲ್ಲ. ಪರಲೋಕ ನಮ್ಮನ್ನು ಅಂಗೀಕರಿಸಿದೆ. ಈ ಶಿಲುಬೆಯ ಮರಣ ನಮ್ಮನ್ನು ಪರಲೋಕದಿಂದ ಅಂಗೀಕರಿಸಲ್ಪಡುವಂತೆ ಮಾಡಿದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಫೆಸದವರಿಗೆ ಪೌಲನು ಬರೆಯುವಾಗ ಭಾಳ ಸ್ಪಷ್ಟವಾಗಿ ವಿವರಣೆ ಕೊಡ್ತಾನೆ. 1ನೇ ಅಧ್ಯಾಯ 3-6 ಓದಿ ನೋಡಿ. ಎಫೆಸ 1:3-6. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸುಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಹಲ್ಲೆಲೂಯ. ಮೊದಲೇ ದೇವರು ಇದನ್ನು ಸಂಕಲ್ಪ ಮಾಡಿದನು, ಯೇಸುಕ್ರಿಸ್ತನ ಮೂಲಕ ನಮ್ಮನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಯೇಸುಕ್ರಿಸ್ತನ ಮೂಲಕ ಆತನ ಸನ್ನಿಧಿಯಲ್ಲಿ ನಾವು ನಿಲ್ಲುವುದಕ್ಕೆ, ಯೇಸುಕ್ರಿಸ್ತನ ಮೂಲಕ ಆತನ ಸಕಲ ಆಶೀರ್ವಾದಗಳಿಗೆ ನಾವು ಪಾತ್ರರಾಗುವಂತೆ ಆತನ ಜಗದುತ್ಪತ್ತಿಗೆ ಮುಂಚಿತವಾಗಿ ನಿಷ್ಕರ್ಷೆ ಮಾಡಿದ್ದಾನೆ. ಹಲ್ಲೆಲೂಯ. ಪೇತ್ರನು ತನ್ನ ಪತ್ರಿಕೆಯಲ್ಲಿ 1 ಪೇತ್ರ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಮ್ಮನ್ನು ಎಂತಹ ಒಂದು ವಿಶೇಷ ಸ್ಥಾನದಲ್ಲಿ ತೋರಿಸ್ತಾರೆ ನೋಡ್ರಿ. 1 ಪೇತ್ರ 2:9. 1 ಪೇತ್ರ 2:9. 1 ಪೇತ್ರ 2:9. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾನೆ. ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರ, ಆ ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ದೇವರ ಜನ, ರಾಜವಂಶಸ್ಥರು, ವಂಶಸ್ಥರಾದ ಯಾಜಕರು, ಮೀಸಲಾದ ಜನ, ದೇವರ ಸ್ವಕೀಯ ಪ್ರಜೆಯು, ದೇವರ ಸ್ವಂತ ಜನವಾಗಿದ್ದೇವೆ. ಹಲ್ಲೆಲೂಯ. ನಾವು ರಿಜೆಕ್ಟೆಡ್ ಅಲ್ಲ, ವಿ ಆರ್ ಅಕ್ಸೆಪ್ಟೆಡ್. ನೋಡಿ ಎಂತೆಂತಹ ಪದವಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ದೇವರ ಸ್ವಕೀಯ ಪ್ರಜೆ, ರಾಜವಂಶಸ್ಥರು, ಯಾಜಕರು. ಹಲ್ಲೆಲೂಯ. ಇವತ್ತು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗಿರುವಂಥ ಸೌಭಾಗ್ಯ ವಿಶೇಷವಾದದ್ದು. ಹಲ್ಲೆಲೂಯ. ಅದನ್ನು ಈ ಕಲ್ವಾರಿ ಶಿಲುಬೆ ನಮಗೆ ದೊರಕಿಸಿಕೊಟ್ಟಿದೆ. ಆ ಶಿಲುಬೆಯಲ್ಲಿ ನಮ್ಮ ಮೇಲೆ ಬರಬೇಕಾದ ಎಲ್ಲ ರಿಜೆಕ್ಷನ್, ನಾವು ತಳ್ಳಲ್ಪಡಬೇಕಾದವರು, ನಾವು ಕೈ ಬಿಡಲ್ಪಡಬೇಕಾದವರು, ನಾವು ಪಡಬೇಕಾದವರು, ಆದರೆ ಆ ಸ್ಥಾನವನ್ನು ಯೇಸು ಸ್ವೀಕಾರ ಮಾಡಿಕೊಂಡ್ರು. ತಂದೆಯಿಂದ ಟೋಟಲಾಗಿ ರಿಜೆಕ್ಟ್ ಮಾಡಲ್ಪಡುವ, ತಂದೆಯಿಂದ ತಳ್ಳಲ್ಪಡುವಂತಹ ಆ ಸ್ಥಾನ ನಮ್ಮದಾಗಿತ್ತು. ಆದರೆ ಯೇಸು ಅದನ್ನು ಸ್ವೀಕಾರ ಮಾಡಿಕೊಂಡು ನಮ್ಮನ್ನು ತಂದೆ ಮುಂದೆ ಅರ್ಹರನ್ನಾಗಿ, ಆಶೀರ್ವಾದಕ್ಕೆ ಪಾತ್ರನಾಗಿ ನಿಲ್ಲುವಂತೆ ಮಾಡಿದ್ದಾರೆ. ಓ, ಎಂತಹ ಸೌಭಾಗ್ಯ! ಈ ಕಲ್ವಾರಿ ಕ್ರೂಜೆಯ ಮೂಲಕ ಯೇಸು ಮಾಡಿದ ಕಾರ್ಯ ಇವತ್ತು ನಾವು ಆತನ ಮುಂದೆ ನಿಲ್ಲಲಿಕ್ಕೆ ನಾವು ಅರ್ಹರಾಗಿದ್ದೇವೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ
ನಿನಗಾಗಿ ಜೀವಿಸಲು. ಹೌದು ಡ್ಯಾಡಿ, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವೂ ನಿಮಗೆ, ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಹಾಗೆ ಕರ್ತನನ್ನು ನೋಡಿ ಹೇಳೋಣ, ಅಪ್ಪ ಇನ್ನು ನಾನು ರಿಜೆಕ್ಟೆಡ್ ಅಲ್ಲ, ಇನ್ನು ನಾನು ಕೈ ಬಿಡಲ್ಪಟ್ಟವನಲ್ಲ, ನಾನು ಅಕ್ಸೆಪ್ಟೆಡ್, ಕ್ರಿಸ್ತ ಯೇಸುವಿನಲ್ಲಿ ಸ್ವೀಕರಿಸಲ್ಪಟ್ಟವನು. ಹಲ್ಲೆಲೂಯಾ. ಒಂದು ವೇಳೆ ತಂದೆ ತಾಯಿಗಳಿಂದ ಅಥವಾ ಮಕ್ಕಳಿಂದ, ಗಂಡನಿಂದ ತ್ಯಜಿಸಲ್ಪಟ್ಟಿದ್ರೆ, ಕುಟುಂಬ ವರ್ಗದವರಿಂದ ತ್ಯಜಿಸಲ್ಪಟ್ಟಿದ್ರೆ, ನೀವಿನ್ನೂ ಚಿಂತೆ ಮಾಡಬೇಕಾಗಿಲ್ಲ. ಕರ್ತನನ್ನು ನೋಡಿ ಹೇಳಿ, ಅಪ್ಪ ಯಾರು ನನ್ನನ್ನು ತ್ಯಜಿಸಿದರು, ಯಾರು ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಕೈ ಬಿಡೋದಿಲ್ಲ, ಸ್ವೀಕಾರ ಮಾಡಿದೆಯಪ್ಪ. ಆ ಕಲ್ವಾರಿ ಕ್ರೂಜಿಯಲ್ಲಿ ನನ್ನ ಮೇಲೆ ಬರಬೇಕಾದ ಎಲ್ಲ ರಿಜೆಕ್ಷನ್, ತಳ್ಳಲ್ಪಡುವಂಥ, ಕೈ ಬಿಡಲ್ಪಡುವಂಥ ಎಲ್ಲ ವೇದನೆ, ನೋವು, ಸಂಕಟವನ್ನು ನೀವು ಅನುಭವಿಸ್ಬಿಟ್ಟಿದ್ದೀರಿ ಸ್ವಾಮಿ. ಹೌದು, ಕಲ್ವಾರಿನ ದೃಷ್ಟಿಸಿ ನೋಡ್ರಿ, ಯೇಸಪ್ಪನ ಜೊತೆ ಮಾತಾಡಿ. ಆ ಕೈ ಬಿಡಲ್ಪಟ್ಟಂಥ ನೋವು ಏನಿದೆ? ನನ್ನನ್ನು ಎಲ್ಲರೂ ಕೈ ಬಿಟ್ಬಿಟ್ರು, ನನಗೆ ಮಮ್ಮಿ ಇಲ್ಲ, ನನಗೆ ಡ್ಯಾಡಿ ಇಲ್ಲ, ನನ್ನ ಕಂಡ್ರೆ ಯಾರಿಗೂ ಆಗ್ತಾ ಇಲ್ಲ, ನನ್ನನ್ನು ತಳ್ಳಿಬಿಟ್ಟಿದ್ದಾರೆ, ನನ್ನನ್ನು ಧಿಕ್ಕರಿಸಿದ್ದಾರೆ, ನನ್ನನ್ನು ಕಡೆಗಾಣಿಸಿದ್ದಾರೆ, ಏನೆಲ್ಲ ನೋವಿದೆ. ಈ ಎಲ್ಲ ನೋವು, ನಿಮ್ಮ ನೋವು ಎಲ್ಲವನ್ನು ಏಸಪ್ಪ ಶಿಲುಬೆಯಲ್ಲಿ ಅನುಭವಿಸ್ಬಿಟ್ಟಿದ್ದಾರೆ. ನನ್ನ ತಂದೆಯೇ, ನನ್ನ ತಂದೆಯೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಅಂತ ಹೇಳಿ ಅಂದೆ ಅಂಗಲಾಚಿದ ಆ ನೋವು ಇವತ್ತು ನೀವು ಅನುಭವಿಸುತ್ತಿರುವ ಕೈ ಬಿಡಲ್ಪಟ್ಟಂತಹ, ತ್ಯಜಿಸಲ್ಪಟ್ಟಂತಹ ನೋವು. ನಾನು ಯಾರಿಗೂ ಬೇಡದವನಾಗಿದ್ದೇನೆ, ನಾನು ಯಾರಿಗೂ ಬೇಡದವಳಾಗಿದ್ದೇನೆ. ಈ ರೀತಿಯಾದ ನೋವು ನಿಮಗೇನಾದರೂ ಇರುವುದಾದರೆ ಈಗ ಶಿಲುಬೆಯನ್ನು ನೋಡಿ ಕರ್ತನಿಗೆ ಥ್ಯಾಂಕ್ಸ್ ಹೇಳಿ, ಅಪ್ಪ ನನ್ನ ಈ ವೇದನೆ, ನೋವನ್ನು ನೀನು ಅವತ್ತೇ ನನಗೋಸ್ಕರ ಅನುಭವಿಸಿ ತೀರಿಸ್ಬಿಟ್ಟಿಯಪ್ಪ, ನಿನಗೆ ವಂದನೆ. ನಾನು ತ್ಯಜಿಸಲ್ಪಡಬಾರ್ದು, ನಾನು ಕೈ ಬಿಡಲ್ಪಡಬಾರ್ದು ಅಂತ ಹೇಳಿ ನೀನು ಅವತ್ತೇ ಎಲ್ಲವನ್ನ ನೋವನ್ನು ಅನುಭವಿಸ್ಬಿಟ್ಟಿದೆ. ಇವತ್ತು ನಾನು ಕರ್ತನೇ ತ್ಯಜಿಸಲ್ಪಟ್ಟವಳಲ್ಲ, ನಂಬಿಕೆಯಿಂದ ಹೇಳಿ ನಾನು ಕ್ರಿಸ್ತನಲ್ಲಿ ಅಂಗೀಕರಿಸಲ್ಪಟ್ಟವನಾಗಿದ್ದೇನೆ. ಹಲ್ಲೆಲೂಯಾ. ಸ್ವೀಕರಿಸಲ್ಪಟ್ಟವನಾಗಿದ್ದೇನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನನಗಾಗಿ ನೀನು ತ್ಯಜಿಸಲ್ಪಟ್ಟದಕ್ಕಾಗಿ ವಂದನೆ. ನನ್ನನ್ನು ತಂದೆ ಅಂಗೀಕರಿಸುವಂತೆ ನನಗೆ ಸ್ಥಾನವನ್ನು ಕೊಟ್ಟದಕ್ಕಾಗಿ ವಂದನೆ ಡ್ಯಾಡಿ. ನನ್ನ ಮೇಲೆ ಬರಬೇಕಾದ ಎಲ್ಲ ರಿಜೆಕ್ಷನ್ ಅಪ್ಪ ನೀವು ಸ್ವೀಕಾರ ಮಾಡಿಕೊಂಡದಕ್ಕಾಗಿ ವಂದನೆ. ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿ ಅಂತ ಹೇಳಿ ನಾನು ಅಂಗಲಾಚಬೇಕಾಗಿತ್ತು. ಆದರೆ ನನ್ನ ಪರವಾಗಿ ನೀವೇ ಅವತ್ತು ಅಂಗಲಾಚಿ ನನ್ನ ಎಲ್ಲ ನೋವು, ಸಂಕಟವನ್ನು ನೀವು ತಗೊಂಡ್ಬಿಟ್ಟಿದ್ದೀರಿ. ಇವತ್ತು ನಾನು ಅಂಗಲಾಚಬೇಕಾಗಿಲ್ಲ, ನನಗೆ ಯಾರು ಇಲ್ಲ ಅಂತ ಹೇಳಿ ನಾನು ಕೊರಗಬೇಕಾಗಿಲ್ಲ. ನಾನು ಕೈ ಬಿಡಲ್ಪಟ್ಟಿದ್ದೇನೆ, ನನಗೆ ಯಾರು ದಿಕ್ಕು ದೆಸೆ ಇಲ್ಲ ಅಂತ ಅಂಗಲಾಚಬೇಕಾಗಿಲ್ಲ. ನನಗೆ ಡ್ಯಾಡಿ ಇದ್ದೀರಪ್ಪ. ನಾನು ಕೈ ಬಿಡಲ್ಪಟ್ಟಿಲ್ಲ. ನೀನು ಅವತ್ತು ಕೈ ಬಿಡಲ್ಪಟ್ಟಿದ್ದೀಯಪ್ಪ ನನಗಾಗಿ. ಇವತ್ತು ನಾನು ಕೈ ಬಿಡಲ್ಪಟ್ಟಿಲ್ಲ. ಹಲ್ಲೆಲೂಯಾ. ನನ್ನೊಂದಿಗೆ ನೀವಿದ್ದೀರಿ. ನನ್ನನ್ನು ಮಗನಾಗಿ ಎದೆಗೆ ಒರಗಿಸ್ಕೊಂಡಿದ್ದೀರಿ, ಮಗಳಾಗಿ ಎದೆಗೆ ಒರಗಿಸ್ಕೊಂಡಿದ್ದೀರಿ. ಕರ ಹಿಡಿದು ನಡೆಸ್ತಾ ಇದ್ದೀರಿ, ಹೆಗಲಿನ ಮೇಲೆ ಹೊತ್ಕೊಳ್ತಾ ಇದ್ದೀರಿ, ಎದೆಯಲ್ಲಿ ಒರಗಿಸ್ಕೊಳ್ತಾ ಇದ್ದೀರಿ, ಮಡಿಲಲ್ಲಿ ಮಲಗಿಸ್ಕೊಳ್ತಾ ಇದ್ದೀರಿ, ಸಂತೈಸ್ತಾ ಇದ್ದೀರಿ, ಬಲಪಡಿಸ್ತಾ ಇದ್ದೀರಿ. ಹಲ್ಲೆಲೂಯಾ. ಐ ಆಮ್ ನಾಟ್ ರಿಜೆಕ್ಟೆಡ್, ಐ ಆಮ್ ಅಕ್ಸೆಪ್ಟೆಡ್ ಇನ್ ಜೀಸಸ್. ಐ ಆಮ್ ನಾಟ್ ರಿಜೆಕ್ಟೆಡ್, ಐ ಆಮ್ ನಾಟ್ ದ ರಿಜೆಕ್ಟೆಡ್ ಒನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಟ್ಟಡ ಕೆಲಸಗಾರರು ಬೇಡವೆಂದು ಬಿಟ್ಟ ಕಲ್ಲೇ ಕಟ್ಟಡಕ್ಕೆ ಮೂಲೆಗಲ್ಲಾಯಿತು ಅಂತ ನಿನ್ನ ವಾಕ್ಯ ಹೇಳ್ತದೆ. ಹೌದು, ಮನುಷ್ಯರು ನನ್ನನ್ನು ತ್ಯಜಿಸ್ಬೋದು, ಆದರೆ ನೀವು ನನ್ನನ್ನು ಅಂಗೀಕರಿಸಿದ್ದೀರಿ. ಮಮ್ಮಿ ತ್ಯಜಿಸ್ಬೋದು, ಡ್ಯಾಡಿ ತ್ಯಜಿಸ್ಬೋದು, ಮಕ್ಕಳು ತ್ಯಜಿಸ್ಬೋದು, ಕೈ ಹಿಡಿದ ಗಂಡನು ಕೂಡ ತ್ಯಜಿಸಬಹುದು. ಆದರೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಪ್ಪ. ಥ್ಯಾಂಕ್ ಯು.
ನನ್ನನ್ನು ಸ್ವೀಕರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಪರಲೋಕ ನನ್ನನ್ನು ರಿಸೀವ್ ಮಾಡ್ಕೊಂಡಿರುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರುವುದಕ್ಕಾಗಿ ಸ್ತೋತ್ರ. ಮನುಷ್ಯರಷ್ಟೇ ತ್ಯಜಿಸ್ಬೋದು, ಆದರೆ ನೀವು ನನ್ನನ್ನು ಸ್ವೀಕಾರ ಮಾಡಿಕೊಂಡು ಕರ್ತನೇ ನನ್ನನ್ನು ಅಂಗೀಕರಿಸಿದ್ದೀರಲ್ಲ, ನನ್ನನ್ನು ಕರ್ತನೆ ರಿಸೀವ್ ಮಾಡ್ಕೊಂಡಿದ್ದೀರಲ್ಲ, ಮಗನಾಗಿ ರಿಸೀವ್ ಮಾಡ್ಕೊಂಡಿದ್ದೀರಲ್ಲ, ಮಗಳಾಗಿ ರಿಸೀವ್ ಮಾಡ್ಕೊಂಡಿದ್ದೀರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ. ಐ ಆಮ್ ಅಕ್ಸೆಪ್ಟೆಡ್. ನಂಬಿಕೆಯಿಂದ ಹೇಳಿ, ನಾನು ಸ್ವೀಕರಿಸಲ್ಪಟ್ಟವನು, ನಾನು ಕೈ ಬಿಡಲ್ಪಟ್ಟವನಲ್ಲ. ನನ್ನ ಎಲ್ಲ ಕೈ ಬಿಡಲ್ಪಟ್ಟ ಸ್ಥಿತಿಯನ್ನು ನನ್ನ ಅಪ್ಪ ಹೊತ್ಕೊಂಡು ನನ್ನನ್ನು ಸ್ವೀಕಾರದ ಸ್ಥಿತಿಯಲ್ಲಿ, ಸ್ವೀಕರಿಸಲ್ಪಟ್ಟ ಮಹಿಮೆಯ ಸ್ಥಾನದಲ್ಲಿ ನನ್ನನ್ನು ಇರಿಸಿದ್ದೀರಿ. ಥ್ಯಾಂಕ್ ಯು ಅಪ್ಪ ಅಂತ ಹೇಳಿ. ನೀ ನನ್ನ ಕೈ ಬಿಟ್ಟಿಲ್ಲಪ್ಪ. ಕಷ್ಟ, ಸಂಕಟ, ಹೋರಾಟ, ಇಕ್ಕಟ್ಟು ಯಾವುದೇ ಸಂದರ್ಭದಲ್ಲೂ ನಾನು ಧೈರ್ಯವಾಗಿ ಇದ್ದೇನೆ. ಯಾಕಂದರೆ ನೀನು ಕೈ ಬಿಟ್ಟಿಲ್ಲ. ನೀನು ನನ್ನನ್ನು ಕೈ ಬಿಟ್ಟಿಲ್ಲ. ನೀನು ನನ್ನ ಕೈ ಬಿಟ್ಟಿಲ್ಲ ಡ್ಯಾಡಿ. ಥ್ಯಾಂಕ್ ಯು. ವಂದನೆ ಹೇಳುವ, ವಂದನೆಪ್ಪ. ನನ್ನನ್ನು ಕೈ ಬಿಡದ ದೇವರಿದ್ದೀರಿ. ನಾನು ಕೈ ಬಿಡಲ್ಪಡಬಾರ್ದು ಅನ್ನೋದಕ್ಕಾಗಿ ನೀವು ಏಸಪ್ಪ, ನೀವು ಆವತ್ತೇ ಕೈ ಬಿಡಲ್ಪಟ್ಟ ಸ್ಥಿತಿಯನ್ನು, ನೋವನ್ನು, ವೇದನೆಯನ್ನೆಲ್ಲ ಅನುಭವಿಸ್ಬಿಟ್ರಿ ಅಪ್ಪ. ಥ್ಯಾಂಕ್ ಯು. ಇವತ್ತು ನಾನು ಕೈ ಬಿಡಲ್ಪಡಬೇಕಾದ ಅಗತ್ಯ ಇಲ್ಲ. ಐ ಆಮ್ ಅಕ್ಸೆಪ್ಟೆಡ್, ಐ ಆಮ್ ರಿಸೀವ್ಡ್, ಐ ಆಮ್ ಲವ್ಡ್. ಹಲ್ಲೆಲೂಯಾ. Hallelujah. Daddy, 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 Daddy. Thank you, Jesus. Thank you. Thank you, Father God. ಕೃಪಾ ಸಂಪನ್ನನೆ, ನಮ್ಮೊಬ್ಬೊಬ್ಬರನ್ನು, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಥ್ಯಾಂಕ್ ಯು. ಅಂಗೀಕೃತರನ್ನಾಗಿ, ಸ್ವೀಕರಿಸಲ್ಪಟ್ಟವರಾಗಿ ಪರಲೋಕ ತಂದೆ ಮುಂದೆ ನಿಲ್ಲಿಸುವುದಕ್ಕಾಗಿ, ನೀವು ಆವತ್ತೇ ಕೈ ಬಿಡಲ್ಪಟ್ಟದಕ್ಕಾಗಿ, ಆ ಕಲ್ವಾರಿಯ ಕ್ರೂಜೆಯ ಆ ಮಹಾ ಬಲಿದಾನಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕೈ ಬಿಡಲ್ಪಟ್ಟಂಥ ಸ್ಥಿತಿ, ತ್ಯಜಿಸಲ್ಪಟ್ಟಂತಹ ರಿಜೆಕ್ಷನ್, ಓ ಹಲ್ಲೆಲೂಯಾ, ಎಲ್ಲವನ್ನ ನೀವು ಅನುಭವಿಸಿ, ಆ ನೋವು, ಆ ಪೇಯ್ನ್ ಏನಂತ ಹೇಳಿ ನೀವು ಅನುಭವಿಸಿ ತೀರಿಸ್ಬಿಟ್ರಿ ಅಪ್ಪ. ಈಗ ನಾನು ಸಂಕಟ ಪಡಬೇಕಾಗಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ಸೋ ಬ್ಲೆಸ್ಡ್. ನಾನು ಆಶೀರ್ವಾದ ಹೊಂದಿದವನು. ತಂದೆಯ ಪ್ರೀತಿ, ತಂದೆಯ ಕೃಪೆ ನನಗೆ ದೊರಕಿದೆ. ಥ್ಯಾಂಕ್ ಯು. ಈ ಅನುಭವ ಕರ್ತನೆ ಎಲ್ಲರಿಗೂ ಸಿಗಲಿ ಅಪ್ಪ, ಎಲ್ಲರಿಗೂ ಸಿಗಲಿ ಕರ್ತನೆ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲರಿಗೂ ಕರ್ತನೆ ನಿನ್ನಿಂದ ಅಂಗೀಕೃತ ಆಗುವಂತಹ, ನಿನ್ನಿಂದ ಸ್ವೀಕರಿಸಲ್ಪಟ್ಟಂತಹ ನಿನ್ನ ಪ್ರೀತಿಯ ಅನುಭವದ ರುಚಿ ಒಬ್ಬೊಬ್ಬರಿಗೂ ಸಿಗಲಿ ಅಪ್ಪ. ಮನುಷ್ಯರಿಂದ ಕೈ ಬಿಡಲ್ಪಟ್ಟಾಗ ಕರ್ತನೆ ಕಲ್ವಾರಿಯ ಪ್ರೀತಿ ನೆನಪಿಗೆ ಬರಲಿ. ನಿನ್ನ ಎರಡು ಕರಗಳನ್ನು ಚಾಚಿ, ಮಗನೇ, ಮಗಳೇ, ನಾನು ನಿನ್ನನ್ನು ಸ್ವೀಕಾರ ಮಾಡ್ಕೊಂಡಿದ್ದೀನಿ ಬಾ ಅಂತ ಕರೆಯುವ ಆ ಕರೆ ಕರ್ತನೆ ಜನಸಾಮಾನ್ಯರ ಕಿವಿಗಳಲ್ಲಿ ಪ್ರತಿಧ್ವನಿಸಲಿ. ಥ್ಯಾಂಕ್ ಯು ಲಾರ್ಡ್. ಮನುಷ್ಯರು ಕೈ ಬಿಡಬಹುದು, ಆದರೆ ನೀನು ಸ್ವೀಕರಿಸುವ ಆತನು. ಥ್ಯಾಂಕ್ ಯು, ಥ್ಯಾಂಕ್ ಯು. ಮನುಷ್ಯರು ನಮ್ಮನ್ನು ಹೊರಗೆ ದೊಬ್ಬಬಹುದು, ಆದರೆ ನೀನು ಎದೆಯಲ್ಲಿ ಹೊರಗಿಸಿ ಸಂತೈಸುವ ಆತನು. ಥ್ಯಾಂಕ್ ಯು. ಹೌದಪ್ಪ, ಥ್ಯಾಂಕ್ ಯು. ನಾವು ಸ್ವೀಕರಿಸಲ್ಪಟ್ಟವರು. ಥ್ಯಾಂಕ್ ಯು. ಅಂಗೀಕರಿಸಲ್ಪಟ್ಟವರು, ತಂದೆಯ ಮುಂದೆ ನಿಲ್ಲಲಿಕ್ಕೆ ಅರ್ಹತೆ ಪಡ್ಕೊಂಡವರು. ಯಾಕಂದರೆ ಎಲ್ಲ ರಿಜೆಕ್ಷನ್ ಎಲ್ಲವನ್ನ ನೀವು ಅನುಭವಿಸಿ ತೀರಿಸ್ಬಿಟ್ರಿ. ಇವತ್ತು ನಾವು ತಂದೆ ಮುಂದೆ ಅಂಗೀಕರಿಸಲ್ಪಟ್ಟವರಾಗಿ ಕೃತಜ್ಞತೆ ಉಳ್ಳವರಾಗಿ ನಿಂತಿದ್ದೇವೆ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ಈ ಸಂತೃಪ್ತಿ ನಮ್ಮ ರಾಜ್ಯದ ಎಲ್ಲ ಜನತೆಗೂ ಸಿಗಲಿ, ನಮ್ಮ ದೇಶದ ಎಲ್ಲ ಜನತೆಗೂ ಸಿಗಲಿ, ಎಲ್ಲ ಜಾತಿ ಜನ, ಎಲ್ಲ ಭಾಷೆ ಕುಲ ಎಲ್ಲರಿಗೂ ಸಿಗಲಿ ಅಪ್ಪ. ಥ್ಯಾಂಕ್ ಯು. ಆದರಣೆ ಕ್ರಿಸ್ತನಲ್ಲಿ ಸ್ವೀಕರಿಸಲ್ಪಟ್ಟಂತಹ, ಅಂಗೀಕರಿಸಲ್ಪಟ್ಟಂತಹ ಓ ವಿಶೇಷ ದೈವಿಕ ಆದರಣೆ, ಧೈರ್ಯ, ಬಲ ಸಿಗಲಿಯಪ್ಪ.
ಮನುಷ್ಯರಿಂದ ತ್ಯಜಿಸಲ್ಪಡುವಾಗ, ಮನುಷ್ಯರಿಂದ ಕೈ ಬಿಡಲ್ಪಡುವಾಗ, ಮನುಷ್ಯರಿಂದ ಧಿಕ್ಕರಿಸಲ್ಪಡುವಾಗ ಯಾರು ಕೂಡ ಕುಗ್ಗಿ ಹೋಗಬಾರ್ದಪ್ಪ. ಥ್ಯಾಂಕ್ ಯು. ನಿತ್ಯವಾದಂಥ ಸೌಭಾಗ್ಯದ ಭರವಸೆಯನ್ನು ಎಲ್ಲರೂ ಹೊಂದಿಕೊಳ್ಳಿ. ಎಲ್ಲರೂ ನೀನು ಆಶೀರ್ವದಿಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಾವು ಹಾಗೆ ಕಣ್ಣುಗಳನ್ನು ಮುಚ್ಚಿದ ಹಾಗೆ ಕೋಲಾರ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವ. ಕೋಲಾರ ಜಿಲ್ಲೆ ಎಲ್ಲ ಜನತೆಗೂ ಕರ್ತನ ವಿಶೇಷ ಕೃಪೆಯನ್ನು ಅನುಗ್ರಹಿಸಲಿ. ಕೋಲಾರ ಜಿಲ್ಲೆಯಲ್ಲಿ ದೇವರ ಆಶೀರ್ವಾದ ಹೇರಳವಾಗಿ ಇಳಿದು ಬರಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ನಾವೆಲ್ಲರೂ ಏಕ ಮನಸ್ಸಿನಿಂದ ಕೋಲಾರ ಜಿಲ್ಲೆಗೋಸ್ಕರವಾಗಿ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳುತ್ತೇವೆ. ಕೋಲಾರ ಜಿಲ್ಲೆಯ ಎಲ್ಲ ಜನತೆಯನ್ನು ಆಶೀರ್ವದಿಸಪ್ಪ. ಎಲ್ಲ ಜನಸಾಮಾನ್ಯರನ್ನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ಕೃಪೆ ಎಲ್ಲರಿಗೂ ಸಿಗಲಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಸ್ತೋತ್ರ. ಆರ್ಥಿಕ ಅಭಿವೃದ್ಧಿ ಉಂಟಾಗಲಿ. ಕೋಲಾರ ಜಿಲ್ಲೆಯಲ್ಲಿ ಈ ವರ್ಷ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಎಲ್ಲರಿಗೂ ಕೂಡ ಒಳ್ಳೆ ಕರ್ತನೆ ಬೆಳೆದ ಬೆಳೆಗೆ ಕರ್ತನೆ ಒಳ್ಳೆ ಮಾರುಕಟ್ಟೆ ಸಿಗಲಿ, ವೈಜ್ಞಾನಿಕವಾದ ಮಾರುಕಟ್ಟೆ ಸಿಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಬೆಳೆದ ಬೆಳೆಗೆ ಒಳ್ಳೆ ಲಾಭ ಸಿಗಲಿ ಅಂತ ನಾವು ಬೇಡಿಕೊಳ್ಳುತ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಶೇಷವಾಗಿ ಎಲ್ಲ ಟೊಮೆಟೊ ಬೆಳೆಗಾರರನ್ನು ನೀನು ಆಶೀರ್ವದಿಸು. ಕೋಲಾರ ಜಿಲ್ಲೆಯ ಟೊಮೆಟೊ ಬೆಳೆಗಾರನ ಆಶೀರ್ವದಿಸಪ್ಪ. ಅವರಿಗೆ ಒಳ್ಳೆ ಕರ್ತನೆ ಮಾರುಕಟ್ಟೆ ಸಿಗಲಿ. ಕರ್ತನೆ, ಅವರೆಲ್ಲರಿಗೂ ಒಳ್ಳೆ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಉಂಟಾಗಲಿ ಅಂತ ನಾವು ಬೇಡುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕೋಲಾರ ಜಿಲ್ಲೆಯ ಬೇರೆ ಎಲ್ಲ ವ್ಯವಸಾಯವೂ ಈ ವರ್ಷ ಆಶೀರ್ವದಿಸಲ್ಪಡಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ವಿಶೇಷವಾಗಿ ಕರ್ತನೆ ಎಲ್ಲ ದಿನಗೂಲಿ ಕೆಲಸಗಾರರನ್ನು, ರಸ್ತೆ ಬದಿ ವ್ಯಾಪಾರಿಗಳನ್ನು ಕರ್ತನೆ ಎಲ್ಲರೂ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಆರ್ಥಿಕ ಅಭಿವೃದ್ಧಿಯನ್ನು ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ. ರಕ್ಷಣಾ ಅನುಭವ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸಿ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳನ್ನು, ಅಂಗಡಿ ಇಟ್ಟಿರುವವ್ರನ್ನ ಕರ್ತನೆ ಎಲ್ಲರನ್ನ ಆಶೀರ್ವದಿಸಪ್ಪ. ಕರ್ತನೆ, ಕೋಲಾರ ಜಿಲ್ಲೆ ಎಲ್ಲ ಜನತೆಗೆ ನಿನ್ನ ಕೃಪೆ ಉಂಟಾಗಲಿ, ರಕ್ಷಣಾ ಅನುಭವ ಉಂಟಾಗಲಿ, ಪಾಪ ಕ್ಷಮಾಪಣೆ ನಿಶ್ಚಯ ಉಂಟಾಗಲಿ, ನಿತ್ಯ ಜೀವದ ನಿರೀಕ್ಷೆ ಉಂಟಾಗಲಿ. ನಾವೆಲ್ಲರೂ ಏಕ ಮನಸ್ಸಿನಿಂದ ಕೋಲಾರ ಜಿಲ್ಲೆಗೆ ಶುಭ ಹಾರೈಸುತ್ತೇವೆ, ರಕ್ಷಣೆಯನ್ನು ಘೋಷಿಸುತ್ತೇವೆ, ಆರ್ಥಿಕ ಅಭಿವೃದ್ಧಿಯನ್ನು ಘೋಷಿಸುತ್ತೇವೆ. ಜನರು ಕುಟುಂಬವಾಗಿ ರಕ್ಷಣೆ ಹೊಂದಿ ಆತ್ಮಿಕ ಜೀವಿತಕ್ಕೆ ಬರಲಿಯಪ್ಪ. ಕೋಲಾರ ಜಿಲ್ಲೆ ಎಲ್ಲ ಸೇವೆಗಳನ್ನು ಆಶೀರ್ವದಿಸಬೇಕಂತ ನಾವು ಬೇಡಿಕೊಳ್ತೇವೆ. ಕೋಲಾರ ಜಿಲ್ಲೆಯಲ್ಲಿರುವಂಥ ಎಲ್ಲ ಸೇವಕರುಗಳನ್ನು ಆಶೀರ್ವದಿಸಪ್ಪ. ಕರ್ತನೆ, ಅವರಿಗೆ ಬೇಕಾದ ಆರೋಗ್ಯ ಕೊಡಪ್ಪ. ಸೇವೆ ಅಗತ್ಯಗಳನ್ನು ಸಂಧಿಸು ಸ್ವಾಮಿ. ಸ್ಥಳ ಇಲ್ಲದವರಿಗೆ ಸ್ಥಳ ಕೊಡಪ್ಪ. ಕಟ್ಟಡ ಇಲ್ಲದವರಿಗೆ ಕಟ್ಟಡ ಕೊಡು ಸ್ವಾಮಿ. ವಾಹನ ಅಗತ್ಯ ಇರುವವರಿಗೆ ವಾಹನಗಳನ್ನು ಕೊಡು ಸ್ವಾಮಿ. ಸೇವೆ ಅಗತ್ಯಗಳು ಸಂಧಿಸಲ್ಪಟ್ಟು ಕರ್ತನೆ ಇನ್ನೂ ಅನೇಕರು ಒಂದೊಂದು ಸೇವೆಯ ಮೂಲಕವೂ ಕೂಡ ಕರ್ತನೆ ಸಂಧಿಸಲ್ಪಡುವಂತೆ ಸಹಾಯ ನೀಡು ಸ್ವಾಮಿ. ಒಂದೊಂದು ಸೇವೆಯೂ ಸಹ ಕರ್ತನೆ ಸಮಾಜದ ಮೇಲೆ ಕರ್ತನೆ ದೈವ ಪ್ರಭಾವವನ್ನು ಬೀರುವ ಸಭೆಯಾಗಿ ಬೆಳಗುವಂತೆ. ಥ್ಯಾಂಕ್ ಯು. ಅನೇಕರನ್ನು ಸನ್ಮಾರ್ಗದಲ್ಲಿ ನಡೆಸುವ ಸಭೆಯಾಗಿರುವಂತೆ ಕರ್ತನೆ ಪ್ರತಿಯೊಂದು ಸಭೆಯನ್ನು ಉಪಯೋಗ ಮಾಡು ಸ್ವಾಮಿ. ಎಲ್ಲ ಸಭೆಗಳಲ್ಲಿರುವಂಥ ವಿಶ್ವಾಸಿಗಳನ್ನು ಆಶೀರ್ವದಿಸಪ್ಪ. ಪ್ರತಿಯೊಬ್ಬರು ಆತ್ಮಿಕವಾಗಿ ಸಾಕ್ಷಿಗಳಾಗಿ ಜೀವಿಸಬೇಕಪ್ಪ. ತಾವು ಇರುವಂಥ ಕುಟುಂಬದಲ್ಲಿ, ತಾವಿರುವಂಥ ಜಾಗದಲ್ಲಿ ಕರ್ತನೆ ಸಾಕ್ಷಿಯ ಜೀವಿತವನ್ನು ಜೀವಿಸಲಿಕ್ಕೆ, ಮಾದರಿಯ ಜೀವಿತ ಜೀವಿಸಲಿಕ್ಕೆ, ಕರ್ತನೆ ನಿನಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳಿಕ್ಕೆ, ಕರ್ತನೆ ಅನೇಕರಿಗೆ ಒಳ್ಳೆ ಮಾದರಿಯಾಗಿರಲಿಕ್ಕೆ ನೀನು ಆಶೀರ್ವದಿಸಿ ನಡೆಸು ಸ್ವಾಮಿ. ಒಬ್ಬೊಬ್ಬರ ಮೂಲಕ ಸಭೆಗೆ ಪ್ರಯೋಜನವು, ಆಶೀರ್ವಾದ, ಉತ್ತೇಜನ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಆಶೀರ್ವದಿಸು. ಥ್ಯಾಂಕ್ ಯು. ಸೇವೆ ಇಲ್ಲದ ಕಡೆಗಳಲ್ಲಿ ಸೇವಕರುಗಳನ್ನು ಎಬ್ಬಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸೇವೆಗಳು ಸ್ಥಾಪಿಸಲ್ಪಡಲಿ. ಕರ್ತನೆ ಜನರು ಕರ್ತನೆ ನಿತ್ಯ ಜೀವಕ್ಕೆ ಸಿದ್ಧರಾಗಲಿ. ನೀನು ಆಶೀರ್ವದಿಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ತಂದೆಯೇ, ಈ ದಿನ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯಾವ ಯಾವ ಕಾರ್ಯಗಳಿಗಾಗಿ ನಿನ್ನಲ್ಲಿ ಮೊರೆ ಇಡ್ತಾ ಇದ್ದಾರೋ ಅದನ್ನು ಕರ್ತನೆ ನೀನು ಕರ್ತನೆ ಲಾಲಿಸಿ ಸದುತ್ತರ ಕೊಡಪ್ಪ. ಆರೋಗ್ಯ ಕೊಡು ಸ್ವಾಮಿ. ಈ ದಿನ ಆರೋಗ್ಯದ ದಿನ ಅಂತ ನಾವು ಘೋಷಣೆ ಮಾಡುತ್ತೇವೆ. ಈ ದಿನ ಕರ್ತನೆ ಸಮಾಧಾನದ ದಿನ ಅಂತ ಡಿಕ್ಲೇರ್ ಮಾಡುತ್ತೇವೆ. ಈ ದಿನ ನಿನ್ನ ವಾಕ್ಯದ ದಿನ ಅಂತ ನಾವು ಘೋಷಣೆ ಮಾಡುತ್ತೇವೆ. ಈ ದಿನ ನಿನ್ನ ಕರ್ತನೆ ಸಾನ್ನಿಧ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಆ ರೀತಿಯಾಗಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.